464 ಸರ್ವೆ ನಂಬರು 3 ಎಕರೆ 16 ಕುಂಟೆ. ಇದು ಏನು ಈಗ ನೀವು ಸುದ್ದಿ ಆಗ್ತಾ ಇದೆ ಅವ್ರದ್ದು. ಅದೇ ನೋಟಿಫಿಕೇಷನ್ನಲ್ಲಿ ಕೆಳಗಡೆ 462 ಸರ್ವೆ ನಂಬರ್ 2 ಎಕರೆ 16 ಕುಂಟೆ ಏನೋ ಇರ್ಬೋದು, ಈಗ ದಾಖಲೆ ಬರ್ತಾ ಇದೆ. 462 ದಯವಿಟ್ಟು ಗಮನಿಸಿ. 464 ಪಕ್ಕ 462 ಇದೆ. ಅದನ್ನು ಪ್ಲಾನಲ್ಲಿ ಡಿನೋಟಿಫೈ ಅಂತ ಮಾರ್ಕ್ ಆಗುತ್ತೆ. ಅಂದರೆ ಏನು ಡಿನೋಟಿಫೈ ಆಯಿತೋ ಅದನ್ನು ಪ್ಲಾನಿಂಗ್ ಸೆಕ್ಷನ್ಗೆ, ಕಮಿಷನರ್ಗೆ ಬರುತ್ತೆ. ಈ ಸಂದರ್ಭದಲ್ಲಿ ಡಿನೋಟಿಫೈ ಆಗಿದೆ ಅಂತ ಏನು ಮಾಹಿತಿ ಆಗ ಬರುತ್ತೆ. ಆಗ ನಾವು ಅದನ್ನು ಡಿನೋಟಿಫೈಡ್ ಅಂತ ಬರೆದು ಬಿಡ್ತೀವಿ. ಡಿನೋಟಿಫೈ ಅಂತ ಬರೆದು ಬಿಡ್ತೀವಿ. ಆದರೆ ಒಂದೇ ನೋಟಿಫಿಕೇಷನ್ನು 462 ಡಿನೋಟಿಫೈ ಅಂತ ಎಂಟ್ರಿ ಆಯಿತು. 464 ಯಾಕೆ ಎಂಟ್ರಿ ಆಗಲಿಲ್ಲ? ಅಲ್ಲೇ ಇರೋದು ಗೇಮ್ ಪ್ಲಾನ್. ಹಾಗಾದರೆ ಇವರು 2004ರಲ್ಲಿ ಜಮೀನನ್ನ ರೆಕಾರ್ಡ್ ಮೇಲೆ ತಗೊಂಡ್ರು, ಹೋಗಿ ನೋಡಿದ್ರು. ನೋಡಿದ್ರೆ ಲೇಔಟ್ ಆಗ್ತಿತ್ತು ತಾನೆ. ಹೋಗ್ಲಿ, ನೋಡಲಿಲ್ಲ, ಏನೋ ಬಂದು ಅವ್ನು ಕಾಲು ಕಟ್ತಾ ತಗೊಳಪ್ಪ ನೀನು ಅಂದ್ಬಿಟ್ಟು ಹೇಳ್ಬಿಟ್ರು, ತಗೊಂಡ್ರು. ರೆಕಾರ್ಡ್ನಲ್ಲಿ ಆಗೋಯ್ತು. ಸಬ್ ರಿಜಿಸ್ಟ್ರಾರು ಮನೆಗೆ ಬಂದರು, ಸೈನ್ ಮಾಡಿದ್ರು, ಹೋದ್ರು, ಇವ್ರದ್ದಾಯಿತು, ಒಪ್ಕೊಳ್ಳೋಣ. ಅಲಿನೇಷನ್ ಮಾಡಿಸ್ತಾರೆ. ಅಲಿನೇಷನ್ ಮಾಡಿಸಿದ್ರೆ ಅಲಿನೇಷನ್ ಪ್ರೋಸೆಸ್ ಏನು ಅಂದರೆ DC ಅವ್ರಿಗೆ ಅಲಿನೇಷನ್ನು ಅಧಿಕಾರ ಇರೋದು. ಅಲ್ಲಿಗೆ ಕೊಡ್ತಾರೆ ಅರ್ಜಿ. ಅವರು ಟೌನ್ ಪ್ಲಾನಿಂಗ್ ಕಳಿಸ್ತಾರೆ, ಒಪಿನಿಯನ್ ಕೇಳ್ತಾರೆ. ಆದರೆ ಟೌನ್ ಪ್ಲಾನಿಂಗಲ್ಲಿ ಅವರು ಈ ಜಾಗ ಆಗಲೇ ಬಡಾವಣೆ ಆಗೋಗಿದೆ ಅಂತ ಶರ ಬರೆದ್ರೆ ಟಿಪ್ಪರ್ಲಾಗ ಹಾಕಿದ್ರೂ ಅಲಿನೇಷನ್ ಆಗಲ್ಲ. ಹೇಗಾಯಿತು? ಅದಾಗಿಲ್ಲ ಅಂದ್ರೆ DC ಸ್ಪಾಟ್ಗೆ ಹೋಗ್ಬೇಕಲ್ವಾ? ಅಲ್ಲಾದ್ರೂ ಕಾಣಿಸುತ್ತಾ? ಈಗ ಆಗ್ಲಾದ್ರೂ ಹೋಗೋದಾಗಿತ್ತಾ? ಆಯಿತು. 2004ರಲ್ಲಿ 5ರಲ್ಲಿ ಅಲಿನೇಷನ್ ಮಾಡಿಸ್ತಾರೆ. ಅದಕ್ಕೆ 2 ವರ್ಷ ಟೈಮು. 2010ರಲ್ಲಿ ತಂಗಿಗೆ ವರ್ಗಾವಣೆ ಮಾಡ್ತಾರೆ. ಆಯ್ತಾ? 2 ವರ್ಷ ಅಲಿನೇಷನ್ ಮುಗಿದೋಯ್ತು. ರಿನ್ಯೂವಲ್ ಹೆಂಗಾಯ್ತು? ರಿನ್ಯೂವಲ್ ಹೆಂಗಾಯ್ತು? ಎಲ್ಲ ತಾಂತ್ರಿಕ ಅಂಶಗಳು. ಇದು ನಾನು ಅವ್ರದ್ದು ಇವ್ರದ್ದು ಅಂತ ನಾನು ದೂರ ಹೇಳ್ತಾ ಇಲ್ಲ ಅಥವಾ ಆರೋಪ ಮಾಡ್ತಾ ಇಲ್ಲ. ಇರೋ ಚಮತ್ಕಾರ ಹೇಳ್ತಾ ಇದ್ದೀನಿ. ಇಲ್ಲಿ 462 ಮಾರ್ಕಿಂಗ್ ಆಗುತ್ತೆ ಡಿನೋಟಿಫೈ ಅಂತ. ಒಂದೇ ನೋಟಿಫಿಕೇಶನ್ನು. ಈಗ ಗಂಗಂಡ ತೋರಿಸಿರೋದ್ರಲ್ಲಿ ಒಂದೇ ಒಂದು ನೋಟಿಫಿಕೇಶನ್ ಹಾಕಿ ಕೆಳಗಡೆ ವೈಟ್ ಶೀಟ್ ಇಟ್ಟು ಜೆರಾಕ್ಸ್ ಹಾಕಿ ಕೊಟ್ಟವ್ರು ಅವ್ರಿಗೆ. ನನ್ನ ಹತ್ರ ಫುಲ್ ಇದೆ. ಯಾಕೆ ಅಂದರೆ ನಾನು ಡೌನ್ಲೋಡ್ ಮಾಡಿದ್ದೀನಿ. ನಾನು ಮೂಲ ದಾಖಲೆಯಿಂದ ತಗೊಂಡಿದ್ದೀನಿ. ಒಂದೇ ನೋಟಿಫಿಕೇಷನಲ್ಲಿ 2 ನಂಬರ್ ಆಗುತ್ತೆ. ಒಂದು ಮಾತ್ರ ಡಿನೋಟಿಫೈ ಅಂತ ಪ್ಲಾನಲ್ಲಿ ಬರೀತಾರೆ. ಇದು ಉದ್ದೇಶ ಇಷ್ಟೇ, ಪುಕ್ಸಟೆಯಾಗಿ ನಾವು ಸರ್ಕಾರದ ದುಡ್ಡಲ್ಲಿ ಲೇಔಟ್ ಆಗಲಿ, ಆಮೇಲೆ ನಾವು ತಗೊಳ್ಳೋಣ ಅಂತ. ಇಂಥವು 16 ಪ್ರಕರಣ ಇದೆ ನಮ್ಮಲ್ಲಿ. 16 ಪ್ರಕರಣ ಇದೆ. ಆದರೆ ದುರ್ದೈವ ಏನು ಅಂತಂದರೆ ಇಂಥವ್ರಿಗೆ ಈ ಶಾಪ ತಗುಲ್ತಲ್ಲ, ಅದು ಬೇಡ. ಮೂಡೋದು ಒಪಿನಿಯನ್ ತಗೊಂಡಿಲ್ಲ, ಡಿನೋಟಿಫೈ ಮಾಡಿ. ಹೌದು, ಡಿನೋಟಿಫೈ ಮಾಡುವಾಗ ಮೂಡಾಗಿ ಬಂದಿದ್ರೆ ಖಂಡಿತ ಟೌನ್ ಪ್ಲಾನಿಂಗ್ ಆಫೀಸರು, ನಾನು 33 ವರ್ಷ ನಾನು ಕೆಲಸ ಮಾಡಿದ್ದೀನಿ, ಯಾವ ಅಲಿನೇಷನ್ನು ಜಾಗ ನೋಡದೆ ನಾವು ಬರೆದಿಲ್ಲ. ಇದು ಹೆಂಗೆ ಜಾಗ ನೋಡದೆ ಬರೆದ್ರು? ಅವನು ಕಣ್ಣಿರ್ಲಿಲ್ವಾ? ತಗೊಳ್ಳೋನ್ ಕಣ್ಣಿರ್ಲಿಲ್ಲ ಅಂತಂದರೆ ಈ ಅಧಿಕಾರಿಗಳಿಗೆ ಕಣ್ಣಿರ್ಲಿಲ್ವಾ? ಯಾಕೆಂದರೆ ಅವ್ರನ್ನ ಹೋಗೋಕೆ ಬಿಟ್ಟಿಲ್ಲ.